ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನೆಚ್ಚಿನ ಫಿಸಿಕ್ಸ್ ಲೆಕ್ಚರರ್. ಟುಡೇ ನೆಕ್ಸ್ಟ್ 4 ಚಾಪ್ಟರ್ದು ನೆಕ್ಸ್ಟ್ ಕಂಟಿನ್ಯೂಸ್ ಏನಿದೆ ಅಂತ ನೋಡ್ತಾ ಹೋಗೋಣ. ಸೊ ಇದರಲ್ಲಿ ನೆಕ್ಸ್ಟ್ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಆಂಪಿಯರ್ ಸರ್ಕ್ಯೂಟ್ ಲಾ, ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿ ಸೆಂಟರ್ ಆಫ್ ದ ಸ್ಟ್ರೈಟ್ ಸೊಲೆನಾಯ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಟೊರಾಯ್ಡ್ ಅಂಡ್ ಫೋರ್ಸ್ ಬಿಟ್ವೀನ್ ದ ಟೂ ಪ್ಯಾರಲಲ್ ಲೈನ್ಸ್. ಸೊ ಅದನ್ನು ಇವಾಗ ನೋಡ್ತಾ ಹೋಗೋಣ. ಸೊ ಈಗ ಏನಿದೆ ಅವೆಲ್ಲ ನಿಮಗೆ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಅದರಲ್ಲಿ ಫಸ್ಟ್ ಕ್ವಶನ್ಸ್, ಫೋರ್ಸ್ ಬಿಟ್ವೀನ್ ದ ಟೂ ಪ್ಯಾರಲಲ್ ಇನ್ಫಿನಿಟಿ ಲಾಂಗ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಸೊ ಇಲ್ಲಿ ನಮಗೆ ಏನಾಗುತ್ತೆ, ಸೊ ಇಲ್ಲಿ ನಾವು ಎರಡು ಕಂಡಕ್ಟರ್ನ ಕನ್ಸಿಡರ್ ಮಾಡ್ಕೊಂಡಿದ್ರ, two wires. So this one is 1, another one is second one, separated by a distance some L. Okay, separated some distance R. Okay, R ತಗೊಂಡಿದ್ದಾರೆ, R ತಗೊಳ್ಳಿ. Okay, so ಇಲ್ಲಿ ನಮಗೆ ಏನಾಗುತ್ತೆ, the first B1 is the conductor carrying a current is I2 and B2 is the another conductor carrying a current is I1. Okay, so ಒಂದು ಕಂಡಕ್ಟರ್ ಅಲ್ಲಿ ನಮಗೆ ಕರೆಂಟ್ ಫ್ಲೋ ಆಗ್ತಿದೆ ಅಂತ ಅಂದ್ರೆ ಅಲ್ಲಿ ನಮಗೆ ಏನು ಪ್ರೊಡ್ಯೂಸ್ ಆಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಎರಡು ಟೂ ಕಂಡಕ್ಟರ್ನ ತಗೊಂಡಿದ್ರ, two conductor B1 and B2 are placed in parallel between each other. Okay, ಇವೆರಡರ ಮಧ್ಯೆ ನಮಗೆ ಯಾವ ತರ ಇದೆ, ಪ್ಯಾರಲಲಿ ನಾವು ಪ್ಲೇಸ್ ಮಾಡಿದೀವಿ. ಪ್ಯಾರಲಲಿ ಪ್ಲೇಸ್ ಮಾಡಿದಾಗ ಇನ್ ದ ಫಸ್ಟ್ ಕಂಡಕ್ಟರ್ B2 ನಲ್ಲಿ ನಾವು ಕರೆಂಟ್ I1 ನ ಇನ್ ದ ಅಪ್ವರ್ಡ್ ಡೈರೆಕ್ಷನ್ ನಾವು ಪ್ಲೇಸ್ ಮಾಡ್ತಿದ್ವಿ ಅಂಡ್ B1 ನಲ್ಲಿ ನಾವು ಕರೆಂಟ್ I2 ನ ಸೇಮ್ ಡೈರೆಕ್ಷನ್ ಅಲ್ಲಿ ಫ್ಲೋ ಮಾಡ್ತಿದ್ರ. ಸೊ ಎರಡು ಕಂಡಕ್ಟರ್ ಯಾವ ತರ ಪ್ಲೇಸ್ ಆಗಿದೆ, ಪ್ಯಾರಲಲಿ ಪ್ಲೇಸ್ ಆಗಿದೆ ಅಂಡ್ ಕರೆಂಟ್ ಇಟ್ ಇಸ್ ಮೂವಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ಎರಡು ಕರೆಂಟ್ ಸೇಮ್ ಡೈರೆಕ್ಷನ್ ಆದ್ರೆ ಅವೆರಡು ಮಧ್ಯೆ ನಮಗೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೋ ಅಥವಾ ಫೋರ್ಸ್ ಆಫ್ ರಿಪಲ್ಷನ್ ಇರುತ್ತೋ, ಅದು ಯಾವ ತರ ಫೋರ್ಸ್ ಆಫ್ ಅಟ್ರಾಕ್ಷನ್ ಬರುತ್ತೆ, ಸೊ ಎಷ್ಟು ಫೋರ್ಸ್ ಬರುತ್ತೆ ಅದನ್ನ ಇವತ್ತು ನೋಡ್ತಾ ಹೋಗೋಣ. ಓಕೆ, ಸೊ ಈಗ ಫಸ್ಟ್ ಒಂದು ಕಂಡಕ್ಟರ್, ನಿಮಗೆ ಪ್ರೀವಿಯಸ್ ಡಿರೈವೇಶನ್ ಮಾಡಿದ್ವಲ್ಲ, ದ ಕರೆಂಟ್ ಕ್ಯಾರಿಂಗ್ ಇನ್ ಎ ಸ್ಟ್ರೈಟ್ ವೈರ್ ಅಂತ ಒಂದು ಡಿರೈವೇಶನ್ ಮಾಡಿದ್ವಲ್ಲ, ಇಂಪಾರ್ಟೆಂಟ್ ಡಿರೈವೇಶನ್ ಅಂತ ಹೇಳಿದೀನಿ ಎಕ್ಸಾಮ್ ಪರ್ಪಸ್ಗೆ. ಆ ಇಂಪಾರ್ಟೆಂಟ್ ಡಿರೈವೇಶನ್ ಪ್ರಕಾರ ನಾವು ಒಂದು ಕಂಡಕ್ಟರ್, ಸ್ಟ್ರೈಟ್ ಕಂಡಕ್ಟರ್ಗೆ ನಾವು ಕರೆಂಟ್ ನ ಪಾಸ್ ಮಾಡಿದಾಗ ನಮಗೆ ಏನಾಗುತ್ತೆ, ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತಾ ಹೋಗುತ್ತೆ. ಓಕೆ, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ತರ ಬರುತ್ತೆ ಅಂತಂದ್ರೆ ಬೈ ಯೂಸಿಂಗ್ ಆಂಪಿಯರ್ ರೈಟ್ ಹ್ಯಾಂಡ್ ರೂಲ್. ಓಕೆ, ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ ಇದೆಯಲ್ವಾ, ಆ ರೈಟ್ ಹ್ಯಾಂಡ್ ಥಂಬ್ ರೂಲ್ ಪ್ರಕಾರ ನಮಗೆ ಏನಾಗುತ್ತೆ, ನಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ದ ಥಂಬ್ ಈಸ್ ಇಂಡಿಕೇಟ್ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಅಂಡ್ ದ ಕರ್ವ್ ಫಿಂಗರ್, ಇನ್ನು 4 ಫಿಂಗರ್ಸ್ ಏನಿದೆ ಅದೇನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಅದು ಸುತ್ತ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮಗೆ ಇಂಡಿಕೇಟ್ ಮಾಡಿದ್ದಾರೆ ನೋಡಿ, ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಓಕೆ, ದಿಸ್ ಈಸ್ ದ ಥಂಬ್ ಈಸ್ ಇಂಡಿಕೇಟ್ ದ ಡೈರೆಕ್ಷನ್ ಆಫ್ ಕರೆಂಟ್ ಅಂಡ್ ದೀಸ್ ಕರ್ವ್ ಫಿಂಗರ್ ನಮಗೆ ಏನು ಇಂಡಿಕೇಟ್ ಮಾಡುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತಾ ಇದೆ ಅಂತ. ಓಕೆ, ಸೊ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತಾ ಇದೆ ಅಂತಂದ್ರೆ ನಮಗೆ ಈ ಡೈರೆಕ್ಷನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತಾ ಇದೆ. This is the direction of magnetic field by this conductor. ಈ ಕಂಡಕ್ಟರ್ ನಾವು ಕರೆಂಟ್ I1 ನ ಪ್ಲೇಸ್ ಮಾಡಿದಾಗ this is the magnetic field. Then next ನಾವು ಏನು ಮಾಡ್ತೀವಿ, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆದಾಗ what is the equation, ಆಲ್ರೆಡಿ ನಾವು ಸಾಲ್ವ್ ಮಾಡಿದ್ದೀವಿ. The current carrying through a straight wire conductor, the magnetic field B is equal to mu naught I1 divided by 2 pi R. ನಿಮಗೆ ಆಲ್ರೆಡಿ ಪ್ರೀವಿಯಸ್ ಡಿರೈವೇಶನ್ ಅಲ್ಲಿ ಅದನ್ನ ಡಿರೈವೇಶನ್ ಮಾಡಿದೀವಲ್ವಾ, ಸೊ ಅದು ಇಲ್ಲಿ ಗೆಟಿಂಗ್ ದ ಈಕ್ವೇಶನ್. ನೆಕ್ಸ್ಟ್, ಸೊ ಈಗ what is the direction of force? Okay, so this is the direction of current. Okay, the direction of current ಆದ್ರೆ ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ನಿಮಗೆ ಲೆಫ್ಟ್ ಹ್ಯಾಂಡ್, ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ಅಲ್ಲಿ ಏನ್ ಹೇಳುತ್ತೆ, ಲೆಫ್ಟ್ ಹ್ಯಾಂಡ್ ರೂಲ್ ಅಲ್ಲಿ ದ 4 ಫಿಂಗರ್ is indicate the direction of the current and middle finger is indicate the direction of the magnetic field and thumb is indicate the force. ಯಾವ್ದು 4 ಫಿಂಗರ್ ಏನ್ ಇಂಡಿಕೇಟ್ ಮಾಡುತ್ತೆ, ಕರೆಂಟ್ ಯಾವ ಕಡೆ ಹೋಗ್ತಾ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ. ಮಿಡಲ್ ಫಿಂಗರ್ ಏನ್ ಇಂಡಿಕೇಟ್ ಮಾಡುತ್ತೆ, ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಆಗಿದೆ ಅಂತ ಇಂಡಿಕೇಟ್ ಮಾಡುತ್ತೆ. ಥಂಬ್ ಈಸ್ ಇಂಡಿಕೇಟ್ ದ ಫೋರ್ಸ್. ಓಕೆ, ಸೊ ಈಗ ನಮಗೇನಾಯ್ತು, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಫಸ್ಟ್ ಇಂದ ಒಂದು ಕ್ರಿಯೇಟ್ ಆಗ್ತಿದೆ ಅಂದ್ರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಸಮ್ ಫೋರ್ಸ್ ಏನ್ ಮಾಡ್ತಿದೆ, ಫೋರ್ಸ್ ಆಕ್ಟಿಂಗ್ ಆನ್ ದ ಸೆಕೆಂಡ್ ಪಾರ್ಟಿಕಲ್. ಓಕೆ, ಸೊ ಫೋರ್ಸ್ ಬೈ ಯೂಸಿಂಗ್ ದ ಫಸ್ಟ್ ಪಾರ್ಟಿಕಲ್ ಆನ್ ದ ಸೆಕೆಂಡ್ ಪಾರ್ಟಿಕಲ್. ಓಕೆ, ಸೊ ಅಲ್ಲಿಗೆ ನಮಗೆ ಏನ್ ತಗೋಬಹುದು, F21 ಫೋರ್ಸ್ ಆನ್ ಸೆಕೆಂಡ್ ಪಾರ್ಟಿಕಲ್ ಡ್ಯೂ ಟು ಫಸ್ಟ್. F21 ಅಂತಂದ್ರೆ ಫೋರ್ಸ್ ಆನ್ ಸೆಕೆಂಡ್ ಪಾರ್ಟಿಕಲ್ ಡ್ಯೂ ಟು ಫಸ್ಟ್. ಓಕೆ, ಸೊ ಫೋರ್ಸ್ ಆನ್ ಸೆಕೆಂಡ್ ಪಾರ್ಟಿಕಲ್ ಅಂತಂದ್ರೆ ಟೇಕ್ BIL sin theta. F is equal to ನಿಮ್ಗೆ ಆಲ್ರೆಡಿ ಸಾಲ್ವ್ ಮಾಡಿದೀವಲ್ವಾ, BIL sin theta. ಓಕೆ, BIL sin theta. ಸೊ ಇಲ್ಲಿ ನಮಗೆ ಅಲ್ಲಿ ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದೆಮ್, ದ sin theta is taken as 90 ಡಿಗ್ರಿ ಬರುತ್ತೆ. ಯಾಕೆಂದ್ರೆ ಪರ್ಪೆಂಡಿಕ್ಯುಲರ್ ಆಗಿ ನಮಗೆ ಫೋರ್ಸ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಮಧ್ಯೆ ಅಥವಾ ಡೈರೆಕ್ಷನ್ ಆಫ್ ಕರೆಂಟ್ ಇವೆರಡರ ಮಧ್ಯೆ ನಮಗೆ ಏನ್ ಬರ್ತದೆ, ಮ್ಯಾಗ್ನೆಟಿಕ್ ಫೀಲ್ಡ್ ನಮಗೆ ಆಂಗಲ್ is 90 ಡಿಗ್ರಿ ಬರೋದ್ರಿಂದ sin theta is equal to 90 ಡಿಗ್ರಿ
ಸೊ ಅಲ್ಲಿಗೆ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಆದರೆ ಸೈನ್ 90 ಇಸ್ ಈಕ್ವಲ್ ಟು ಏನು ಬರುತ್ತೆ ವ್ಯಾಲ್ಯೂ ಈಸ್ 1. ಸೈನ್ 90 ಇಸ್ ಈಕ್ವಲ್ ಟು 1. ಸೊ ನೆಕ್ಸ್ಟ್ ಇವಾಗ ಸಬ್ಸ್ಟಿಟ್ಯೂಷನ್ ಮಾಡೋಣ. ಸೊ ದಿಸ್ ಒನ್ ಈಸ್ ಫೋರ್ಸ್ ಆನ್ ಸೆಕೆಂಡ್ ಪಾರ್ಟಿಕಲ್ ಡ್ಯೂ ಟು ಫಸ್ಟ್. ಫೋರ್ಸ್ ಆನ್ ಸೆಕೆಂಡ್ ಪಾರ್ಟಿಕಲ್, ಈ ಕಂಡಕ್ಟರ್ ಮೇಲೆ ನಮಗೆ ಫೋರ್ಸ್ ಆಕ್ಟಿಂಗ್ ಆಗ್ತಿದೆ ಯಾವುದರಿಂದ? ಫಸ್ಟ್ ಕಂಡಕ್ಟರ್ ಇಂದ. ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇಂದ ಈ ಸೆಕೆಂಡ್ ಪಾರ್ಟಿಕಲ್ ಕಂಡಕ್ಟರ್ ಮೇಲೆ ಫೋರ್ಸ್ ಆಕ್ಟಿಂಗ್ ಆಗ್ತಿದೆ. ದಿಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಡಿರೈವೇಶನ್ ಅಂಡ್ ಪ್ರಾಬ್ಲಮ್ಗೂ ಕೇಳ್ತಾರೆ. ಅದಕ್ಕೆ ಈ ಕಾನ್ಸೆಪ್ಟ್ ಏನಿದೆ ಅದನ್ನ ಕರೆಕ್ಟಾಗಿ ನೀವು ಕ್ಯಾಚ್ ಮಾಡ್ಕೊಂಡ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಕೊಂತ ಹೋಗ್ಬೋದು. ಓಕೆ, ಸೊ ಅದಕ್ಕೆ ಹೇಳ್ತಾ ಇರೋದು ಫಸ್ಟ್ ನೀವು ಇಂಡಿಕೇಟ್ ಮಾಡ್ತಿರೋದೇನು, ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ದಿಸ್ ದ ಡೈರೆಕ್ಷನ್ ಆಫ್ ಕರೆಂಟ್, ಮ್ಯಾಗ್ನೆಟಿಕ್ ಫೀಲ್ಡ್ ನಮಗೆ ಯಾವ ಡೈರೆಕ್ಷನ್ ಇದೆ, ಈ ಡೈರೆಕ್ಷನ್ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತಾ ಇದೆ. ಓಕೆ, ಸೊ ಅವಾಗ ಸೊ ಈ ಫಸ್ಟ್ ಕಂಡಕ್ಟರ್ ಅಲ್ಲಿ ನಾವು ಕರೆಂಟ್ ಫ್ಲೋ ಮಾಡ್ತಿದೆ ಅಂದ್ರೆ ಅದರಿಂದ ಪ್ರೊಡ್ಯೂಸ್ ಆಗ್ತಿರೋ ಮ್ಯಾಗ್ನೆಟಿಕ್ ಫೀಲ್ಡ್ B1 is equal to mu naught I1 2πr. ಓಕೆ, ಸೊ ನೆಕ್ಸ್ಟ್ ನೀವೇನ್ ತಗೊಂತೀರಾ? So BIL, force on second particle due to first. Force on second particle due to first ಅಂತಂದ್ರೆ the F21 is equal to magnetic field by using the first particle and current carrying to the second particle and ಅವೆರಡು ಮಧ್ಯೆ ಇರೋ ಡಿಸ್ಟೆನ್ಸ್ L ಅಂತ ಕನ್ಸಿಡರ್ ಮಾಡ್ಕೊಂತೀವಿ. and sin angle between the first particle ನಮಗೆ ಏನಿರುತ್ತೆ 90 ಡಿಗ್ರಿ ಇದ್ದಾಗ it is taken as 1. so what is the magnetic field on the first particle? so mu naught I1 2πr ಅದನ್ನ ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ. B1 ಪ್ಲೇಸ್ ಅಲ್ಲಿ mu naught I1 divided by 2πr. ನೆಕ್ಸ್ಟ್ ಕರೆಂಟ್ ಕ್ಯಾರಿಂಗ್ ಥ್ರೂ ದ ಸೆಕೆಂಡ್ ಕಂಡಕ್ಟರ್ ಈಸ್ I2. ಅವೆರಡು ಮಧ್ಯೆ ಇರೋ ಡಿಸ್ಟೆನ್ಸ್ R or L ಅಂತ, ಇಲ್ಲಿ L ಅಂತ ತಗೊಂಡಿದ್ದೀರಾ, ಸೊ ಇದನ್ನ L ಅಂತಲೇ ಮಾಡ್ಕೊಳ್ಳಿ. ಓಕೆ, ದಿಸ್ ಒನ್ ಈಸ್ ಟೇಕನ್ ಆಸ್ L. ಸೊ L and sin 90 is taken as 1. ಸೊ ಅವೆರಡು ಮಲ್ಟಿಪ್ಲೈ ಮಾಡಿದಾಗ F21 force on second particle due to first one is equal to mu naught I1 I2 L divided by 2πr. now what is the direction of force? ಫೋರ್ಸ್ ಯಾವ ಡೈರೆಕ್ಷನ್ ಬರುತ್ತೆ? ಈಗ ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ನ ಯೂಸ್ ಮಾಡ್ಕೊಂಡ್ರೆ ನಿಮಗೆ ಕರೆಂಟ್ ಡೈರೆಕ್ಷನ್ ಯಾವ ತರ ಇದೆ? ಅಪ್ವರ್ಡ್ ಡೈರೆಕ್ಷನ್ ಇದೆ. ಓಕೆ, ನಿಮ್ಮ ಲೆಫ್ಟ್ ಹ್ಯಾಂಡ್ ಫಿಂಗರ್ ನಿಮ್ಮ ಮುಂದೆಗಡೆ ಇಟ್ಕೊಳ್ಳಿ. 4 ಫಿಂಗರ್ ನಿಮ್ಮ ತೋರು ಬೆರಳು ಏನಿದೆ ಅದು ಅಪ್ಪರ್ ಡೈರೆಕ್ಷನ್ ಇರಬೇಕು, ಕರೆಂಟ್ ಡೈರೆಕ್ಷನ್. ಅಂಡ್ ಮಿಡಲ್ ಫಿಂಗರ್ ಈಸ್ ಯಾವ ಕಡೆ ಇದೆ? ನಿಮ್ಮಿಂದ ಔಟ್ ಸೈಡ್ ಇದೆ, ಟು ಅವೇ ಫ್ರಮ್ ದ ಯುವರ್ ಅಬ್ಸರ್ವ್. ನೀವೇನು ಅಬ್ಸರ್ವ್ ಮಾಡ್ತೀರಾ ಅದರಿಂದ ಆಪೋಸಿಟ್ ಡೈರೆಕ್ಷನ್ ಮ್ಯಾಗ್ನೆಟಿಕ್ ಫೀಲ್ಡ್ ಮೂವ್ ಆಗ್ತಾ ಇದೆ, ಹೌದಾ? ಸೊ ಆ ಡೈರೆಕ್ಷನ್ಗೆ ನಿಮ್ಮ ಮಿಡಲ್ ಫಿಂಗರ್ನ ಇಟ್ಕೊಂಡ್ರೆ ದ thumb is indicate the direction of force. that one is direction of force is this direction. okay, so this is the direction. andre the force on by using the first conductor it is towards the second conductor. ನಿಮಗೆ ಫಸ್ಟ್ ಕಂಡಕ್ಟರ್ ಇಂದ ಏನು ಫೋರ್ಸ್ ಕ್ರಿಯೇಟ್ ಆಗ್ತಿದೆ ಅದು ಯಾವ ಡೈರೆಕ್ಷನ್ ಹೋಗ್ತಾ ಇದೆ? ಟುವರ್ಡ್ಸ್ ದ ಸೆಕೆಂಡ್ ಕಂಡಕ್ಟರ್. ಸೊ ಅಲ್ಲಿಗೆ B1 acts perpendicular and into the plane of the diagram by right hand thumb rule. so the angle between L and B1 is 90 degree. L is length of the conductor. okay, and then magnetic field of PQ due to current in RS. next so ಈಗ ನೆಕ್ಸ್ಟ್ ಸೊ ಇದ್ರದ್ದು ನಾವು ಫೈಂಡ್ ಔಟ್ ಮಾಡ್ಕೊಂಡು ವಾಟ್ ಇಸ್ ದ ಫೋರ್ಸ್, ಇದರಿಂದ ನಮಗೆ ಎಷ್ಟು ಫೋರ್ಸ್ ಬರ್ತಾ ಇದೆ ಅಂದ್ರೆ F21 is equal to mu naught I1 I2 L divided by 2πr ಸಿಕ್ತು. and direction of force it is towards the second conductor ಅಂತ ಸಿಕ್ತು. ನೆಕ್ಸ್ಟ್ ಈಗ ಏನ್ ತಗೊಂತೀರಾ? ಸೊ ಅದೇ ತರ ಸಿಮಿಲರ್ಲಿ ಯು ಹ್ಯಾವ್ ಟು ಟೇಕ್ ದ ಸೆಕೆಂಡ್ ಕಂಡಕ್ಟರ್. ಸೊ ಸೆಕೆಂಡ್ ಕಂಡಕ್ಟರ್ ನಾವೇನ್ ಫ್ಲೋ ಮಾಡ್ತಿದೀವಿ? I2 ಕರೆಂಟ್ ನ ಫ್ಲೋ ಮಾಡ್ತಿದ್ರ. I2 ಕರೆಂಟ್ ನ ಫ್ಲೋ ಮಾಡಿದಾಗ ನಮಗೆ ಅದರಿಂದ ಪ್ರೊಡ್ಯೂಸ್ ಆಗ್ತಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಅಗೈನ್ ಈ ರೂಲ್ ನ ಅಪ್ಲೈ ಮಾಡಿ, ದಿಸ್ ರೂಲ್, ಈ ರೂಲ್ ನ ಅಪ್ಲೈ ಮಾಡಿದ್ರೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇದೆ? ದಿಸ್ ಡೈರೆಕ್ಷನ್, ಅಂದ್ರೆ ಟುವರ್ಡ್ಸ್ ದ ಅಬ್ಸರ್ವರ್. ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಟುವರ್ಡ್ಸ್ ದ ಅಬ್ಸರ್ವರ್. ಓಕೆ, ಏನಕ್ಕೆ ನಾವು ಟುವರ್ಡ್ಸ್ ದ ಅಬ್ಸರ್ವರ್ ಅಂದ್ರೆ ಇವೆರಡರ ಮಧ್ಯೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ನಮಗೆ ಬೇಕು. ಸೊ ಈ ಕಂಡಕ್ಟರ್ ಮತ್ತೆ ಈ ಕಂಡಕ್ಟರ್ ಇವೆರಡರ ಮಧ್ಯೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಬರ್ತಾ ಇದೆ ಅಂತ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಅಲ್ಲಿಗೆ ಸೊ ಫಸ್ಟ್ ಕಂಡಕ್ಟರ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅವೇ ಫ್ರಮ್ ದ ಅಬ್ಸರ್ವರ್ ಇರುತ್ತೆ, ಸೆಕೆಂಡ್ ರಲ್ಲಿ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಟುವರ್ಡ್ಸ್ ದ ಅಬ್ಸರ್ವರ್. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಪ್ರೊಡ್ಯೂಸ್ ಆಗ್ತಿದೆ? ಬೈ ಯೂಸಿಂಗ್ ದ ಸೆಕೆಂಡ್ ಕಂಡಕ್ಟರ್. ಒಂದು ಸೆಕೆಂಡ್ ಕಂಡಕ್ಟರ್ ಅಲ್ಲಿ I2 ಕರೆಂಟ್ ನ ಫ್ಲೋ ಮಾಡಿದಾಗ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಪ್ರೊಡ್ಯೂಸ್ ಆಗ್ತಿದೆ? ದಟ್ B2 is equal to mu naught I2 divided by 2πr. mu naught I2 divided by 2πr. so ಈ ಮ್ಯಾಗ್ನೆಟಿಕ್ ಫೀಲ್ಡ್ ಸೊ ಇದೇನ್ ಮಾಡ್ತಿದೆ? ಅಗೈನ್ ಇಟ್ ಇಸ್ ಕ್ರಿಯೇಟ್ ದ ಫೋರ್ಸ್. ಕರೆಂಟ್ ಫ್ಲೋ ಆಗ್ತಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಿದೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ನಮಗೆ ಫೋರ್ಸ್ ಫಸ್ಟ್ ಪಾರ್ಟಿಕಲ್ ಮೇಲೆ ಫೋರ್ಸ್ ಎಕ್ಸರ್ಟ್ ಆಗ್ತಿದೆ. ಸೊ ದಟ್ ಫೋರ್ಸ್ ಈಸ್ F21.
F21. Okay, so F21 ಅಲ್ಲ F12 force on first particle due to second particle. F12 force on first particle due to second conductor. Okay, first conductor ಮೇಲೆ second conductor ಇಂದ force ಆಗ್ತಿದೆ. That one is equal to magnetic field of the second conductor and current flowing through the first conductor and length and sin theta. Again theta is equal to 90 degree ಆದರೆ force on the first conductor due to second conductor is equal to B2 L I1 and L. B2 I1 L. Okay, next so ಈಗ again ನಾವು ಸಬ್ಸ್ಟಿಟ್ಯೂಷನ್ ಮಾಡಿ ಫೈಂಡ್ ಔಟ್ ಮಾಡಬಹುದು. ಅದಕ್ಕಿಂತ ಮುಂಚೆ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಫೋರ್ಸ್? ಅಗೈನ್ ನೀವು ಲೆಫ್ಟ್ ಹ್ಯಾಂಡ್ ಇದನ್ನ 3 ಫಿಂಗರ್ಸ್ ಥಂಬ್ ಅಂಡ್ 4 ಫಿಂಗರ್ ಅಂಡ್ ಮಿಡಲ್ ಫಿಂಗರ್ ನ ಯಾವ ತರ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಇಟ್ಕೊಳ್ಳಿ. ಓಕೆ, ದ 4 ಫಿಂಗರ್ ಏನ್ ಇಂಡಿಕೇಟ್ ಮಾಡುತ್ತೆ? ಡೈರೆಕ್ಷನ್ ಆಫ್ ಕರೆಂಟ್. ಓಕೆ, ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಅಪ್ವರ್ಡ್ ಡೈರೆಕ್ಷನ್. ಮ್ಯಾಗ್ನೆಟಿಕ್ ಫೀಲ್ಡ್ ಟುವರ್ಡ್ಸ್ ದ ಅಬ್ಸರ್ವರ್. ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಕಡೆ ಇರುತ್ತೆ? ನಿಮ್ ಕಡೆ ಬರ್ತಾ ಇದೆ. ನಿಮ್ಮ ಮಿಡಲ್ ಫಿಂಗರ್ ಯಾವ ಕಡೆ ತೋರಿಸ್ಬೇಕು? ನಿಮ್ ಕಡೆ ತೋರಿಸ್ಬೇಕು. ಅವಾಗ ಥಂಬ್ ಈಸ್ ಇಂಡಿಕೇಟೆಡ್ ಇನ್ವರ್ಡ್. ನಿಮಗೆ ಈ ಡೈರೆಕ್ಷನ್ ಥಂಬ್ ಬರ್ತದೆ. ಓಕೆ, ಸೊ ಥಂಬ್ ಈಸ್ ಅಗೈನ್ force generated by the second conductor. It is act on the first conductor towards the first conductor. Okay, so again first conductor second conductor ಇಂದ ಬರ್ತಾ ಇರೋ ಫೋರ್ಸ್ ಯಾವ ಡೈರೆಕ್ಷನ್ ಇದೆ? ಟುವರ್ಡ್ಸ್ ದ ಫಸ್ಟ್ ಕಂಡಕ್ಟರ್ ಡೈರೆಕ್ಷನ್ ಅಲ್ಲಿ ಇದೆ. ಈ ಡೈರೆಕ್ಷನ್ ನಮಗೆ ಫೋರ್ಸ್ ಬರ್ತಾ ಇದೆ. ಸೊ ಅಲ್ಲಿಗೆ ವಾಟ್ ಇಸ್ ದ ಟೋಟಲ್ ಫೋರ್ಸ್? F12 force on first conductor due to second. ಅಂದ್ರೆ ಫಸ್ಟ್ ಕಂಡಕ್ಟರ್ ಮೇಲೆ ಸೆಕೆಂಡ್ ಕಂಡಕ್ಟರ್ ಇಂದ ಎಷ್ಟು ಫೋರ್ಸ್ ಬರ್ತಾ ಇದೆ? ದಟ್ ಒನ್ ಇಸ್ ಈಕ್ವಲ್ ಟು B2 I1 L. So that one is mu naught I2 divided by 2 pi R. I1 L sin theta is equal to 90 degree al 1. So F12 force on first particle due to second one is mu naught I1 I2 L divided by 2 pi R. So that one is ಇವೆರಡನ್ನು ಕಂಪ್ಯಾರಿಸನ್ ಟು ಈಕ್ವೇಷನ್. ಇದು ಮತ್ತೆ ಇದನ್ನ ಈಕ್ವೇಷನ್ ನ ನೋಡಿದ್ರೆ ಬೋತ್ ಆರ್ ಇಟ್ ಈಸ್ ಸೇಮ್. ಅಂದ್ರೆ ನಮಗೆ ಏನಾಗಿರುತ್ತೆ? ಇಟ್ ಈಸ್ ಈಕ್ವಲ್ ಅಂಡ್ ಆಪೋಸಿಟ್ ಫೋರ್ಸಸ್. ಇಟ್ ಮೀನ್ಸ್ ಎರಡು ಕಂಡಕ್ಟರ್ ತಗೊಂಡು ಕರೆಂಟ್ ಸೇಮ್ ಡೈರೆಕ್ಷನ್ ಮೂವ್ ಆಗ್ತಿದೆ ಅಂತಂದ್ರೆ ಅವೆರಡರ ಮಧ್ಯೆ ನಮಗೆ ಏನಾಗುತ್ತೆ? ಫೋರ್ಸ್ ಆಫ್ ಅಟ್ರಾಕ್ಷನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿಗೆ F12 is equal to F21 is equal to F. That one is equal to mu naught I1 I2 L divided by 2 pi R. Mu naught I1 I2 L divided by 2 pi R. Force per unit length of the conductor is F by L is equal to ನಮಗೆ ಏನಾಗ್ತದೆ? mu naught I1 I2 divided by 2 pi R. So force per unit length of the unit is Newton per meter. This is the conductor. So in the case ನೀವೇನಾದ್ರೂ opposite direction ಟು ಕಂಡಕ್ಟರ್ ಪ್ಯಾರಲಲ್ ಕಂಡಕ್ಟರ್ ತಗೊಂಡು ದ ಕರೆಂಟ್ ಇಟ್ ಈಸ್ ಮೂವಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್ ಬರ್ತಾ ಇದೆ ಅಂತಂದ್ರೆ ಅವಾಗ ನಮಗೇನಾಗುತ್ತೆ? ದಿಸ್ ದ ಒನ್ ಕಂಡಕ್ಟರ್ ಅನದರ್ ಕಂಡಕ್ಟರ್. ಫಸ್ಟ್ ಕಂಡಕ್ಟರ್ ಇಟ್ ಈಸ್ ಮೂವಿಂಗ್ ಇನ್ ಅಪ್ವರ್ಡ್ ಡೈರೆಕ್ಷನ್. ಕರೆಂಟ್ I1 ಕರೆಂಟ್ ಈಸ್ ಮೂವಿಂಗ್ ಇನ್ ಅಪ್ವರ್ಡ್ ಡೈರೆಕ್ಷನ್ ಅಂಡ್ I2 ಕರೆಂಟ್ ಈಸ್ ಮೂವಿಂಗ್ ಇನ್ ಡೌನ್ವರ್ಡ್ ಡೈರೆಕ್ಷನ್. ಸೊ ಇನ್ ದಿಸ್ ಕೇಸ್ the force between the two conductor it is repulsive force. It is moving in the repulsive force. ಇದನ್ನ ನಿಮಗೆ 1 ಮಾರ್ಕ್ಸ್ ಕ್ವೆಶ್ಚನ್ ಅಲ್ಲೂ ಕೇಳ್ತಾರೆ. ಓಕೆ, ಸೊ ಇಫ್ ದ two parallel carrying conductor it is current carrying in the same direction. ಕರೆಂಟ್ ಏನಾದರೂ ಒಂದೇ ಡೈರೆಕ್ಷನ್ ಮೂವ್ ಆದ್ರೆ ಅವೆರಡರ ಮಧ್ಯೆ ಫೋರ್ಸ್ ಏನಾಗಿರುತ್ತೆ ಅಥವಾ ಈ ತರ ಕ್ವಶನ್ ಕೇಳ್ತಾರೆ. ಸೊ ಅದೇ ತರ ಎರಡು ಪ್ಯಾರಲಲ್ ಕಂಡಕ್ಟರ್ ಮಧ್ಯೆ ಕರೆಂಟ್ ಇಟ್ ಇಸ್ ಮೂವಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್ ಆದ್ರೆ ವಾಟ್ ಇಸ್ ದ ಫೋರ್ಸ್ ಬಿಟ್ವೀನ್ ದ ಟೂ ಕಂಡಕ್ಟರ್ಸ್ ಅಂತ ಕೇಳ್ತೀರಾ. ಸೇಮ್ ಡೈರೆಕ್ಷನ್ ಕರೆಂಟ್ ಮೂವ್ ಆದ್ರೆ ಫೋರ್ಸ್ ಏನಾಗಿರುತ್ತೆ? ಅಟ್ರಾಕ್ಷನ್ ಆಗಿರುತ್ತೆ. ಆಪೋಸಿಟ್ ಡೈರೆಕ್ಷನ್ ಮೂವ್ ಆದ್ರೆ ಫೋರ್ಸ್ ಏನಾಗಿರುತ್ತೆ? ರಿಪಲ್ಷನ್ ಆಗಿರುತ್ತೆ. ಓಕೆ, ಸೊ ಇದು 1 ಮಾರ್ಕ್ಸ್ ಕ್ವಶನ್ ಆದ್ರೂ ಕೇಳ್ತಾರೆ ಅಥವಾ 5 ಮಾರ್ಕ್ಸ್ ಕ್ವಶನ್ ಆದ್ರೂ ಕೇಳ್ತಾರೆ, ಆರ್ ಈ ಬೇಸ್ಡ್ ಆನ್ ಈ ಡಿರೈವೇಶನ್ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಆದ್ರೂ ಕೇಳ್ತಾರೆ. ಸೊ 3 ಪಾಸಿಬಿಲಿಟಿ ಇದೆ. ಸೊ ಇಂಪಾರ್ಟೆಂಟ್ ಡಿರೈವೇಶನ್ ಆಗಿರೋದ್ರಿಂದ ಕಾನ್ಸಂಟ್ರೇಷನ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನಾವೇನ್ ತಗೊಂಡಿದ್ರ? ಇಲ್ಲಿ ಹೇಳಿದ್ರಲ್ಲ ಫೋರ್ಸ್ ಇವೆರಡರ ಮಧ್ಯೆ ದ ಕರೆಂಟ್ ಇಟ್ ಇಸ್ ಮೂವಿಂಗ್ ಇನ್ ದ ಟೂ ಕಂಡಕ್ಟರ್ ಆಕ್ಟಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಟೂ ಪ್ಯಾರಲಲ್ ಕಂಡಕ್ಟರ್ ಇಟ್ ಇಸ್ ಮೂವಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ಅವೆರಡರ ನಮಗೆ ಮಧ್ಯೆ ನಮಗೆ ಏನಾಗುತ್ತೆ? ಫೋರ್ಸ್ ಆಫ್ ಅಟ್ರಾಕ್ಷನ್ ಕ್ರಿಯೇಟ್ ಆಗುತ್ತೆ. ಅದೇ ನಮಗೆ ಕಂಡಕ್ಟರ್ ಇಟ್ ಇಸ್ ಮೂವಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್ ಮೂವ್ ಆದ್ರೆ ದ ಫೋರ್ಸ್ ಈಸ್ ಕ್ರಿಯೇಟೆಡ್ ಇನ್ ಆಪೋಸಿಟ್ ರಿಪಲ್ಸಿವ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಅಗೇನ್ ನೀವು ಇದನ್ನ ಯಾವ ತರ ಸಾಲ್ವ್ ಮಾಡಬಹುದು ಅಂತಂದ್ರೆ ಬೈ ಯೂಸಿಂಗ್ ದ
ಫಸ್ಟ್ ರೈಟ್ ಹ್ಯಾಂಡ್ ಥಂಬ್ ರೂಲ್ನ ಯೂಸ್ ಮಾಡಿ, ರೈಟ್ ಹ್ಯಾಂಡ್ ಥಂಬ್ ರೂಲ್ನ ಯೂಸ್ ಮಾಡ್ಬಿಟ್ಟು ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕ್ರಿಯೇಟ್ ಮಾಡ್ಕೊಳ್ಳಿ. ಅಗೈನ್ ನೀವು ಲೆಫ್ಟ್ ಹ್ಯಾಂಡ್ ರೂಲ್ನ ಯೂಸ್ ಮಾಡಿಕೊಂಡು ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಫೋರ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಇಷ್ಟನ್ನ ಯೂಸ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಗೆಟಿಂಗ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆಯೋ ಅಥವಾ ರಿಪಲ್ಷನ್ ಇದೆಯೋ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆ, ಸೊ ಬೈ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ದ ಕಂಡಕ್ಟರ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್ ಟುವರ್ಡ್ಸ್ ಈಚ್ ಅದರ್ ಅಂಡ್ hence attract each other. If the current passing through the two parallel conductor it is moving in the same direction, ಅವೆರಡರ ಮಧ್ಯೆ ನಮಗೆ ಏನಾಗಿರುತ್ತೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಕ್ರಿಯೇಟ್ ಆಗುತ್ತೆ. ಅದೇ ನಮಗೆ ಆಪೋಸಿಟ್ ಡೈರೆಕ್ಷನ್ ಮೂವ್ ಆದ್ರೆ ರಿಪಲ್ಷನ್ ವಿತ್ ಈಚ್ ಅದರ್. ಓಕೆ, ಸೊ ನೆಕ್ಸ್ಟ್ ಡೆಫಿನೇಷನ್ ಆಫ್ ಆಂಪಿಯರ್. ಫೋರ್ಸ್ ಪರ್ ಯೂನಿಟ್ ಲೆಂತ್ ಆಫ್ ಎ ಕಂಡಕ್ಟರ್. ಫೋರ್ಸ್ ಪರ್ ಯೂನಿಟ್ ಲೆಂತ್ ಆಫ್ ಎ ಕಂಡಕ್ಟರ್ ಆಲ್ರೆಡಿ ನೀವು ಡಿರೈವ್ ಮಾಡಿದ್ರಲ್ಲ ಈಗ ಪ್ರಿವಿಯಸ್. ಸೊ μ0 I1 L2 ಡಿವೈಡ್ ಬೈ I1 I2 ಡಿವೈಡ್ ಬೈ 2π r ನ್ಯೂಟನ್ ಪರ್ ಮೀಟರ್. ಓಕೆ, ಸೊ ಈಗ I1 I2 is equal to 1 ಆಂಪಿಯರ್ ಆದ್ರೆ ಸೊ r is equal to 1 ಮೀಟರ್ and f is equal to 2 into 10 power minus 7 ನ್ಯೂಟನ್ ಮೀಟರ್. ಸೊ this one is 1 and this one is 1 and μ0 is equal to what is the value ನಿಮಗೆ ಆಲ್ರೆಡಿ ಹೇಳಿದ್ನಲ್ವಾ 4π into 10 power minus 7. 4π into 10 power minus 7 into I1 is 1 and I2 is 1 divided by 2π into r is 1. So 1 get cancelled, pi and pi get cancelled, 2 1s are 2 2s are. So current carrying through the conductor is 1 ampere. ಎರಡು ಕಂಡಕ್ಟರ್ ನಮಗೆ 1 ಆಂಪಿಯರ್ ಕರೆಂಟ್ ಫ್ಲೋ ಆಗಿ ಅವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ ಏನಾದರೂ 1 ಮೀಟರ್ ಇದ್ರೆ ಅವಾಗ ಅವೆರಡರ ಮಧ್ಯೆ ಫೋರ್ಸ್ ಎಷ್ಟಿರುತ್ತೆ ದಟ್ ಎಫ್ ಇಸ್ ಈಕ್ವಲ್ ಟು 2 into 10 power minus 7 ನ್ಯೂಟನ್ ಪರ್ ಮೀಟರ್. ದಿಸ್ ಇಸ್ ದ ಫೋರ್ಸ್. ಸೊ 1 ಆಂಪಿಯರ್ is that current which if passed in each two parallel conductors of infinite length and placed 1 meter apart in a vacuum cause each conductor to experience a force of 2 into 10 power minus 7 newton per meter of length of the conductor. So ಎರಡು ಕಂಡಕ್ಟರ್ ನಾವು 1 ಆಂಪಿಯರ್ ಕರೆಂಟ್ ನ ಫ್ಲೋ ಮಾಡಿ ಎರಡು ಕಂಡಕ್ಟರ್ ನ 1 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಾವು ಪ್ಲೇಸ್ ಮಾಡಿದ್ರೆ ನಮಗೆ ಅಲ್ಲಿ ಎಷ್ಟು ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ರಿಪಲ್ಷನ್ ಬರುತ್ತೆ ಅಂದ್ರೆ 2 into 10 power minus 7 ನ್ಯೂಟನ್ ಪರ್ ಮೀಟರ್ ಬರ್ತಾ ಹೋಗುತ್ತೆ. ಓಕೆ, ಸೊ ರೆಪ್ರೆಸೆಂಟೇಷನ್ ಆಫ್ ಫೀಲ್ಡ್ ಡ್ಯೂ ಟು ಪ್ಯಾರಲಲ್ ಕರೆಂಟ್. ಸೊ ನಿಮಗೆ ಫೀಲ್ಡ್ ಯಾವ ತರ ಇರುತ್ತೆ, ಇಟ್ ಈಸ್ ಅಟ್ರಾಕ್ಟೆಡ್. ದಿಸ್ ದ ಡೈರೆಕ್ಷನ್ ಆಫ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್. ಕರೆಂಟ್ ಈ ತರ ಮೂವ್ ಆಗ್ತಿದೆ ಅಂದ್ರೆ ರೈಟ್ ಹ್ಯಾಂಡ್ ಥಂಬ್ ರೂಲ್ ಯೂಸ್ ಮಾಡ್ತೀರಾ, ದಿಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇಲ್ಲಿ ನಾವು I2 ನ ತಗೊಂಡ್ರೆ ದಿಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇಲ್ಲಿ ನಮಗೆ ಏನಾಯ್ತು, ದಿಸ್ ಇಸ್ ಕಮ್ ದಿಸ್ ಸೈಡ್ ಅಂಡ್ ದಿಸ್ ಒನ್ ಇಸ್ ಕಮ್ ದಿಸ್ ಸೈಡ್. ಇವೆರಡರ ನಮ್ಮ ಮಧ್ಯೆ ನಮಗೆ ಏನಾಗುತ್ತೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಕ್ರಿಯೇಟ್ ಆಯ್ತು. ಅದೇ ಇನ್ ದ ಕೇಸ್ current it is moving in opposite direction ಮೂವ್ ಆಗ್ತಿದೆ ಅಂದ್ರೆ ಸೊ ಸೆಕೆಂಡ್ ಕಂಡಕ್ಟರ್ ಇಟ್ ಇಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ನಮಗೆ ಫೋರ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ತರ ಕ್ರಿಯೇಟ್ ಆಗುತ್ತೆ, ಸೆಕೆಂಡ್ ಕಂಡಕ್ಟರ್ ಈ ಡೈರೆಕ್ಷನ್ ಇರುತ್ತೆ, ಫಸ್ಟ್ ಕಂಡಕ್ಟರ್ ದಿಸ್ ಡೈರೆಕ್ಷನ್. ಅಲ್ಲಿ ನಮಗೆ ರಿಪಲ್ಸಿವ್ ಫೋರ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಟಾರ್ಕ್ ಎಕ್ಸ್ಪೀರಿಯನ್ಸ್ಡ್ ಬೈ ಅ ಕರೆಂಟ್ ಲೂಪ್. ಓಕೆ, ನಿಮ್ಗೆ ಆಲ್ರೆಡಿ ಫಸ್ಟ್ ಚಾಪ್ಟರ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಯೂಸ್ ಮಾಡಿಕೊಂಡು ಟಾರ್ಕ್ ಯಾವ ತರ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿದ್ವಲ್ವಾ. ಸಿಮಿಲರ್ ಕೇಸ್ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಟಾರ್ಕ್ ಯಾವ ತರ ಕ್ರಿಯೇಟ್ ಆಗುತ್ತೆ ಅಂತ ನೋಡ್ತೀರಾ. ಫಸ್ಟ್ ಚಾಪ್ಟರ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಂದ ಯಾವ ತರ ಬರುತ್ತೆ ಅಂತ ನೋಡಿದ್ವಿ, ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಯಾವ ತರ ಬರುತ್ತೆ ಅಂತ ನೋಡ್ತೀರಾ. ಓಕೆ, ಸೊ ಲೆಟ್ ಥೀಟಾ ಬಿ ದ ಆಂಗಲ್ ಬಿಟ್ವೀನ್ ಪ್ಲೇನ್ ಆಫ್ ಲೂಪ್ ಅಂಡ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ದ ಆಕ್ಸಿಸ್ ಆಫ್ ದ ಕಾಯಿಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ನಿಮಗೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ ಈಸ್ moving in this direction. ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಈ ಡೈರೆಕ್ಷನ್ ಇದೆ. ಸೊ ನಿಮಗೆ ಸಮ್ ಆಂಗಲ್ ಥೀಟಾದಲ್ಲಿ ಏನಿದೆ, ಆಂಗಲ್ ಆಫ್ ದ ಪ್ಲೇನ್. ಸೊ ದಿಸ್ ಒನ್ ಇಸ್ ದ ಪ್ಲೇನ್ ಆಫ್ ದ ಶೀಟ್. ಒಂದು ಶೀಟ್ ನಮಗೆ ಏನಾಗಿದೆ, ಒಂದು ಪ್ಲೇನ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಅವೆರಡರ ಮಧ್ಯೆ ಸಮ್ ಆಂಗಲ್ ಥೀಟಾ ಇದೆ. ದಿಸ್ ದ ಪ್ಲೇನ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಪ್ಲೇನ್ ಆಫ್ ದ ಶೀಟ್, ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಇವೆರಡರ ಮಧ್ಯೆ ಆಂಗಲ್ ಥೀಟಾ ಇದೆ. ಸೊ ಇದಕ್ಕೆ ನಾವೇನ್ ಮಾಡಿದ್ರ, ಒಂದು ಸೆಂಟರ್ ಆಫ್ ಆಕ್ಸಿಸ್ ನ ಡ್ರಾ ಮಾಡಿದೀವಿ. ಓಕೆ, ಸೆಂಟರ್ ಆಫ್ ಆಕ್ಸಿಸ್ ನ ಡ್ರಾ ಮಾಡಿದ್ವಿ. ಆ ಸೆಂಟರ್ ಆಫ್ ಆಕ್ಸಿಸ್ ಯಾವ ತರ ಇದೆ ಅಂದ್ರೆ ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ದಿಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಅಲ್ಲಿಗೆ ಸೊ ವಾಟ್ ಇಸ್ ದ ಫೋರ್ಸ್, ಫೋರ್ಸ್ ಎಷ್ಟು ಕ್ರಿಯೇಟ್ ಆಗ್ತದೆ, ಫೋರ್ಸ್ ಎಷ್ಟು ಕ್ರಿಯೇಟ್ ಆಗ್ತಿದೆ ಅಂತಂದ್ರೆ ನಿಮಗೆ ಆಲ್ರೆಡಿ ಫೋರ್ಸ್ ಈಕ್ವೇಶನ್ ಗೊತ್ತಿದೆ ಅಲ್ವಾ. ಎಫ್ ಇಸ್ ಈಕ್ವಲ್ ಟು BIL sin ಥೀಟಾ. ಎಫ್ ಇಸ್ ಈಕ್ವಲ್ ಟು BIL sin ಥೀಟಾ. ಸೊ ಅವೆರಡರ ಮಧ್ಯೆ ನಮಗೆ ಥೀಟಾ ಏನಾಯ್ತು 90 ಡಿಗ್ರಿ ಇದೆ ಅಲ್ವಾ, ಲೆಂತ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ FSP. ಸೊ ದಿಸ್ ಒನ್ ಅಂಡ್ ದಿಸ್ ಒನ್ ಇವೆರಡರ ಮಧ್ಯೆ 90 ಡಿಗ್ರಿ ಇರೋದ್ರಿಂದ ಸೊ ಟೇಕನ್ ಆಸ್ BIL sin ಥೀಟಾ. ಸೊ ಇಲ್ಲಿ ನಮಗೆ 4 ಆಕ್ಸಿಸ್ ನಾವು ತಗೊಂತೀವಿ. ಸೊ ದಿಸ್ ಒನ್ ಇಸ್ ಒನ್ ಆಕ್ಸಿಸ್, ದಿಸ್ ಒನ್ ಇಸ್ ಅನದರ್ ಆಕ್ಸಿಸ್, ದಿಸ್ ಒನ್ ಇಸ್ ಅನದರ್ ಆಕ್ಸಿಸ್, ದಿಸ್ ಒನ್ ಇಸ್ ಅನದರ್ ಆಕ್ಸಿಸ್. ಸೊ ಇಲ್ಲಿ ನಮಗೆ ವಾಟ್ ಆರ್ ದ
ಫೋರ್ಸ್ ಆಕ್ಟಿಂಗ್ ಇನ್ ದಿಸ್ ಕಂಡಕ್ಟರ್ ಎಷ್ಟೆಷ್ಟು ಫೋರ್ಸ್ ಬರ್ತಾ ಹೋಗುತ್ತೆ. ಎಫ್ ಎಸ್ ಪಿ ಅಂತಂದ್ರೆ ಫೋರ್ಸ್ ಆನ್ ಇನ್ ದಿಸ್ ಸರ್ಫೇಸ್ ಪ್ಲೇನ್ ಸರ್ಫೇಸ್ ಎಸ್ ಪಿ, ಎಸ್ ಅಂಡ್ ಪಿ ಇವೆರಡರ ಮಧ್ಯೆ ನಮಗೆ ಫೋರ್ಸ್ ಎಷ್ಟು ಬರ್ತದೆ. ನೆಕ್ಸ್ಟ್ ಯು ಹ್ಯಾವ್ ಟು ಫೈಂಡ್ ದ ಫೋರ್ಸ್ ಆನ್ ಪಿ ಕ್ಯೂ ಅಂಡ್ ಫೋರ್ಸ್ ಬೈ ಯೂಸಿಂಗ್ ಎಸ್ ಆರ್ ಅಂಡ್ ಫೋರ್ಸ್ ಬೈ ಯೂಸಿಂಗ್ ಆರ್ ಕ್ಯೂ. ಸೊ ಒಂದೊಂದರಲ್ಲೂ ಯಾವ ತರ ನಮಗೆ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಎಸ್ ಪಿ ಆ್ಯಂಡ್ ಕ್ಯೂ ಆರ್ ಇವೆರಡರ ಮಧ್ಯೆ ನಮಗೆ ಏನು ಆ್ಯಂಗಲ್ ಇದೆ, ಈ ಸರ್ಫೇಸ್ಗೆ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ಗೆ 90 ಡಿಗ್ರಿ ಇದೆ. ಬಟ್ ಇನ್ ದಿಸ್ ಪಿ ಕ್ಯೂ ಆ್ಯಂಡ್ ಆರ್ ಎಸ್, ಪಿ ಕ್ಯೂ ಆ್ಯಂಡ್ ಆರ್ ಎಸ್ ವಿತ್ ಆ್ಯಂಗಲ್ ಸಮ್ ಟೀಟಾ, ಆ್ಯಂಗಲ್ ಸಮ್ ಟೀಟಾ ಇರೋದ್ರಿಂದ ಸೊ ಫಸ್ಟ್ ಫೋರ್ಸ್ by using the surface PS, force by using the surface PS is equal to BIL, sin theta is 90 degree, so ಅಲ್ಲಿಗೆ BIL. okay, what is the L? So what is the length of the PS? the breadth B ಅಂತ ಕನ್ಸಿಡರ್ ಮಾಡ್ಕೊಂತೀರ. ಓಕೆ, ಇಲ್ಲಿ ನಾವು ತಗೊಂಡಿರೋದು ರೆಕ್ಟ್ಯಾಂಗ್ಯುಲರ್ ಪ್ಲೇನ್ ಶೀಟ್ ಅಂತ ತಗೊಂಡಿರ್ತೀವಿ. ರೆಕ್ಟ್ಯಾಂಗ್ಯುಲರ್ ಪ್ಲೇನ್ ಶೀಟ್ ಅಂತಂದ್ರೆ ದ ಬ್ರೆಡ್ತ್ ಅಂಡ್ ಲೆಂತ್ ಎರಡನ್ನ ಕನ್ಸಿಡರ್ ಮಾಡ್ಕೊಂತೀವಿ. ಸೊ ಪಿ ಎಸ್ ಲೆಂತ್ ಎಷ್ಟಿದೆ B ಅಂಡ್ ಪಿ ಕ್ಯೂ ಅಂಡ್ ಆರ್ ಎಸ್ ಲೆಂತ್ ಇಸ್ ಟೇಕನ್ ಆಸ್ L ಅಂಡ್ ಪಿ ಎಸ್ ಅಂಡ್ ಕ್ಯೂ ಆರ್ ಲೆಂತ್ ಇಸ್ ಟೇಕನ್ ಆಸ್ B. ಸೊ ಅಲ್ಲಿಗೆ ಏನಾಯ್ತು, ಎಫ್ ಎಸ್ ಬಿ ಇಸ್ ಈಕ್ವಲ್ ಟು ಐ ಬಿ ಬಿ. IBB sin 90 is 1, so IB cross B ಆಯಿತು. ನೆಕ್ಸ್ಟ್ ಸಿಮಿಲರ್ಲಿ FQR is equal to IBB sin theta, so IBB sin theta is 90 degree, so IBB ಆಯಿತು. okay, so these force SP and QR, it is in opposite direction, both are it is moving in opposite direction. okay, so opposite direction ಏನಕ್ಕೆ ಅಂದ್ರೆ ಇಲ್ಲಿ ನೋಡಿ, in the previous ಇದು ಒಂದು ಕಂಡಕ್ಟರ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. this one is conductor and this one is one conductor. so ಇಲ್ಲಿ ನಮಗೆ ಯಾವ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಾ ಇದೆ, QR ಅಲ್ಲಿ ಕರೆಂಟ್ ಫ್ಲೋಯಿಂಗ್ ಇನ್ ದಿಸ್ ಡೈರೆಕ್ಷನ್, ಈ ಡೈರೆಕ್ಷನ್ ಕರೆಂಟ್ ಫ್ಲೋ ಆಗ್ತಾ ಇದೆ. ಸೊ ಇಲ್ಲಿ SP ನಲ್ಲಿ ಈ ಡೈರೆಕ್ಷನ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ. ಆಪೋಸಿಟ್ ಡೈರೆಕ್ಷನ್ ಫ್ಲೋ ಆದಾಗ ದ ಲೆಂತ್ ಈಸ್ ಸೇಮ್. ಇವೆರಡರ ಮಧ್ಯೆ ಇರೋ ಲೆಂತ್ ಎಷ್ಟಿದೆ B, ಇಲ್ಲೂ ಲೆಂತ್ ಎಷ್ಟಿದೆ B ಇದೆ. ಅಂಡ್ ಕರೆಂಟ್ ಈಸ್ ಸೇಮ್ ಅಂಡ್ ಇಲ್ಲಿ ಅಪ್ಲೈ ಮಾಡ್ತಿರೋ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಆಲ್ಸೋ ಸೇಮ್. ಅಂದ್ರೆ ಅವೆರಡರ ಮಧ್ಯೆ ನಮಗೆ ಏನಾಗುತ್ತೆ, ಟೂ ಕಂಡಕ್ಟರ್ ಪ್ಯಾರಲಲ್ ಟು ಈಚ್ ಅದರ್, ದ ಕರೆಂಟ್ ಮೂವಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್ ಅಂದ್ರೆ ದ ಫೋರ್ಸ್ ಈಸ್ ರಿಪಲ್ಷನ್. ದ ಫೋರ್ಸ್ ಈಸ್ ಮೂವಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್. ಫೋರ್ಸ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಓಕೆ, ನಿಮಗೆ ಪ್ರೀವಿಯಸ್ ಇದಕ್ಕಿಂತ ಮುಂಚೆ ಹೇಳಿದ್ನಲ್ವಾ, ಆ ಪ್ರೀವಿಯಸ್ ಡೆರಿವೇಶನ್ ಪ್ರಕಾರ ಎರಡು ಕಂಡಕ್ಟರ್ ಅಲ್ಲಿ ಕರೆಂಟ್ ನ ಆಪೋಸಿಟ್ ಡೈರೆಕ್ಷನ್ ಫ್ಲೋ ಮಾಡಿದ್ರೆ ಅವೆರಡರ ಮಧ್ಯೆ ಫೋರ್ಸ್ ಆಫ್ ರಿಪಲ್ಷನ್ ಕ್ರಿಯೇಟ್ ಆಗುತ್ತೆ. ಅವೆರಡು ಫೋರ್ಸ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಈಕ್ವಲ್ ಅಂಡ್ ಆಪೋಸಿಟ್ ಡೈರೆಕ್ಷನ್ ಆಗಿರೋದ್ರಿಂದ ಫೋರ್ಸ್ SP and QR ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್, ಬಟ್ ಇನ್ ಆಪೋಸಿಟ್ ಡೈರೆಕ್ಷನ್ ದೇ ಕ್ಯಾನ್ಸಲ್ ಔಟ್ ಈಚ್ ಅದರ್. ಏನು ಕ್ಯಾನ್ಸಲ್ ಆಗುತ್ತೆ ಅಂದ್ರೆ ಇವೆರಡು ಫೋರ್ಸು ಅಟ್ ದಿ ಸೇಮ್ ಪಾಯಿಂಟ್ ಮೇಲೆ ಆಕ್ಟ್ ಆಗ್ತಾ ಇದೆ. ಇವೆರಡು ಫೋರ್ಸ್ ಏನಾಗಿದೆ, ಅಟ್ ದಿ ಸೇಮ್ ಪಾಯಿಂಟ್ ಮೇಲೆ ಆಕ್ಟ್ ಆಗ್ತಾ ಇದೆ. ಸೊ ಅದರಿಂದ ಇಟ್ ಈಸ್ ಕ್ಯಾನ್ಸಲ್ ವಿತ್ ಈಚ್ ಅದರ್. ನೆಕ್ಸ್ಟ್ ಅಗೈನ್ ಫೋರ್ಸ್ ಆನ್ PQ and SR. so what is the force on PQ and SR? so ಇಲ್ಲಿ ನಮಗೆ ಏನು ತಗೊಂತೀರಾ, again taken as FPQ is equal to BIL sin theta, the magnetic field ಮತ್ತೆ ಕರೆಂಟ್ ಮಧ್ಯೆ ಇವಾಗ ನಮಗೆ ಏನಾಯ್ತು, ಆಂಗಲ್ ಇಸ್ 90 ಡಿಗ್ರಿ. ಸೊ ಅಲ್ಲಿಗೆ ಸೊ BI ಕರೆಂಟ್ ಇಸ್ I and magnetic field is B. what is the length of the PQ conductor? is L. ಸೊ ಅಲ್ಲಿಗೆ it is taken as BIL sin 90 is taken as ILB. okay, similarly FRS also IBL sin theta ಆಗುತ್ತೆ. okay, IBL sin theta ಆಯ್ತು. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, P and Q R S, these are all moving on opposite direction. current it is moving in opposite direction. ಇವೆರಡರ ಮಧ್ಯೆನೂ ನಮಗೆ ರಿಪಲ್ಸಿವ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ. this is the first force generated by using the axis PQ. so this is the direction of axis PQ ಇಂದ ಬರ್ತಾ ಇರೋ ಫೋರ್ಸ್ ಇಸ್ ದಿಸ್ ಡೈರೆಕ್ಷನ್ ಆದ್ರೆ ಅದಕ್ಕೆ ಆಪೋಸಿಟ್ ಆಗಿ RS ಅಲ್ಲಿ ನಮಗೆ ಏನು ಬರ್ತದೆ, ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಈಕ್ವಲ್ ಅಂಡ್ ಆಪೋಸಿಟ್ ಫೋರ್ಸಸ್. ಓಕೆ, ಸೊ ಈಕ್ವಲ್ ಅಂಡ್ ಆಪೋಸಿಟ್ ಫೋರ್ಸಸ್, ಬಟ್ ದಿಸ್ ಆರ್ ನಾಟ್ ಅಟ್ ದಿ ಸೇಮ್ ಪಾಯಿಂಟ್, ಸೇಮ್ ಆಕ್ಸಿಸ್ ಲೈನ್ ಅಲ್ಲಿ ಆಕ್ಟಿಂಗ್ ಆಗ್ತಿಲ್ಲ. ದಿಸ್ ಇಸ್ ಒನ್ ಆಕ್ಸಿಸ್, ದಿಸ್ ಅನದರ್ ಪಾಯಿಂಟ್ ಆಫ್ ಆಕ್ಸಿಸ್. ಸೊ ಅವೆರಡು ಫೋರ್ಸು ಈಕ್ವಲ್ ಅಂಡ್ ಆಪೋಸಿಟ್ ಇದೆ, ಬಟ್ ಇಟ್ ಈಸ್ ಆಕ್ಟಿಂಗ್ ಅಟ್ ದಿ
two different points ಇರೋದ್ರಿಂದ it is not cancel. But in this case PS and QR same point same axis ಅಲ್ಲಿ ಆಕ್ಟಿಂಗ್ ಆಗ್ತಿರೋದ್ರಿಂದ force is equal and opposite ಇದೆ, so ಅಲ್ಲಿಗೆ cancel ಆಗುತ್ತೆ. But these two forces is not cancel with each other, so force PQ and RS being equal in magnitude but in opposite direction cancel out each other and do not produce any translational motion. Okay, so it means ಅಲ್ಲಿ ನಮಗೆ ಕ್ಯಾನ್ಸಲ್ ಆಗತ್ತೆ ಅಂತ ಹೇಳಿದರೆ ಫೋರ್ಸ್ ಅಂಡ್ ಈಕ್ವಲ್ ಅಂಡ್ ಆಪೋಸಿಟ್ ಇದೆ, ಬಟ್ ಅದ್ರ ಪ್ರಕಾರ ಕ್ಯಾನ್ಸಲ್ ಆಗಬೇಕು. ಬಟ್ ಏನಾಗ್ತಿದೆ, ಬಟ್ ದೇ ಆಕ್ಟ್ ಅಲಾಂಗ್ ಡಿಫರೆಂಟ್ ಲೈನ್ಸ್ ಆಫ್ ಆಕ್ಷನ್ ಅಂಡ್ ಹೆನ್ಸ್ ಪ್ರೊಡ್ಯೂಸ್ ದ ಟಾರ್ಕ್ ಅಬೌಟ್ ಆನ್ ದ ಆಕ್ಸಿಸ್ ಆಫ್ ಕಾಯಿಲ್. ಸೊ ಅಲ್ಲಿ ಅವಾಗ ಏನಾಗುತ್ತೆ, ಫೋರ್ಸ್ ಇಸ್ ನಾಟ್ ಕ್ಯಾನ್ಸಲ್, ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರೆಕ್ಟ್ಯಾಂಗ್ಲರ್ ನಿಮ್ಮ ಹತ್ರ ಯಾವುದೋ ಒಂದು ಜಿಯೋಮೆಟ್ರಿ ಬಾಕ್ಸ್ ಇದೆಯಾ ಅಥವಾ ಬೇರೆ ಏನೋ ಒಂದು ರೆಕ್ಟ್ಯಾಂಗ್ಲರ್ ಶೇಪ್ ಇರೋದನ್ನ ಒಂದು ಇಟ್ಕೊಳ್ಳಿ, ನಿಮ್ಮ ತಂಬು ಮತ್ತೆ 4 ಫಿಂಗರ್ ಸೆಂಟರ್ ಇಟ್ಕೊಳ್ಳಿ. ಓಕೆ, ಅವೆರಡನ್ನ ಫಿಕ್ಸ್ ಮಾಡಿ ಇಟ್ಕೊಳ್ಳಿ ಟಾಪ್ ಮತ್ತೆ ಬಾಟಮ್ ಅಲ್ಲಿ. ಸೊ ತಂಬ್ ಅಂಡ್ 4 ಫಿಂಗರ್ ಇಟ್ ಈಸ್ ಈಕ್ವಲ್ ಅಂಡ್ ಆಪೋಸಿಟ್, ಸೇಮ್ ಪಾಯಿಂಟ್ ಅಲ್ಲಿ ನಮಗೆ ಫೋರ್ಸ್ ಕ್ರಿಯೇಟ್ ಮಾಡುತ್ತೆ. ಓಕೆ, ಸೇಮ್ ಪಾಯಿಂಟ್ ಅಲ್ಲಿ ಫೋರ್ಸ್ ಕ್ರಿಯೇಟ್ ಮಾಡಿದಾಗ ನೀವೇನ್ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಇಟ್ಕೊಂಡಿರ್ತೀರ ಅದು ಸೇಮ್ ಪೊಸಿಷನ್ ಅಲ್ಲೇ ಇರುತ್ತೆ. ಸೊ ಇನ್ನು ಎರಡು ಸೈಡ್ ಇದೆಯಲ್ವಾ, ಅಪ್ ಸೈಡ್ ಅಂಡ್ ಬಾಟಮ್ ಸೈಡ್ ಅಲ್ಲಿ ನಿಮಗೆ ತಂಬ್ ಅಂಡ್ 4 ಫಿಂಗರ್ ನ ಫಿಕ್ಸ್ ಮಾಡಿದೀವಿ. ದಿಸ್ ದ PS ಅಂಡ್ QR ಪೊಸಿಷನ್. ಓಕೆ, ಇನ್ನು ಎರಡು ಸರ್ಫೇಸ್ ಇದೆಯಲ್ಲ ಅಲ್ಲಿ ನಿಮ್ಮ ಇನ್ನೊಂದು ಹ್ಯಾಂಡ್ ಇಂದ ಸಮ್ ಫೋರ್ಸ್ ಅಪ್ಲೈ ಮಾಡಿ ಆಪೋಸಿಟ್ ಡೈರೆಕ್ಷನ್. ವಾಟ್ ಇಟ್ ಹ್ಯಾಪನ್, ಇಟ್ ಈಸ್ ರೊಟೇಟೆಡ್. ಏನಾಗುತ್ತೆ, ರೊಟೇಷನ್ ಆಗುತ್ತೆ. ಸೊ ರೊಟೇಷನ್ ಆಗೋದನ್ನೇ ನಾವೇನಂತ ಕರಿತೀವಿ, ಟಾರ್ಕ್ ಅಂತ ಕರಿತೀರಾ. ಓಕೆ, ಬೈ ಇನ್ ದ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಂದ ನಮಗೆ ಏನಾಗುತ್ತೆ, ಟಾರ್ಕ್ ಫಾರ್ಮೇಷನ್ ಆಗುತ್ತೆ. ಸೊ ಅಲ್ಲಿಗೆ ಟಾರ್ಕ್ ಕ್ರಿಯೇಟ್ ಆಗಬೇಕು ಅಂತ ಅಂದ್ರೆ ನಮಗೆ ಫೋರ್ಸ್ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಫಸ್ಟ್ ಕಂಡೀಷನ್ ಫೋರ್ಸ್ ಈಸ್ ಈಕ್ವಲ್ ಅಂಡ್ ಆಪೋಸಿಟ್ ಡೈರೆಕ್ಷನ್ ಇರಬೇಕು. ಸೆಕೆಂಡ್ ಕಂಡೀಷನ್ ದ ಟೂ ಫೋರ್ಸಸ್ ಆಕ್ಟಿಂಗ್ ಅಟ್ ಡಿಫರೆಂಟ್ ಪೊಸಿಷನ್ ಬಟ್ ಇದು ಆಕ್ಟಿಂಗ್ ಅಟ್ ಡಿಫರೆಂಟ್ ಲೈನ್ಸ್ ಆಫ್ ಆಕ್ಷನ್ ಅಲ್ಲಿ ಪ್ರೊಡ್ಯೂಸ್ ಆಗಬೇಕು. ಅಟ್ ದಿ ಸೇಮ್ ಲೈನ್ ಅಲ್ಲಿ ಅಥವಾ ಸೇಮ್ ಆಕ್ಸಿಸ್ ಅಲ್ಲಿ ಏನಾದರೂ ಪ್ರೊಡ್ಯೂಸ್ ಆದ್ರೆ ಆ ಫೋರ್ಸ್ ಏನಾಗುತ್ತೆ, ಈಕ್ವಲ್ ಅಂಡ್ ಆಪೋಸಿಟ್ ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ. ಅವಾಗ ದೇರ್ ಇಸ್ ನೋ ಎಫೆಕ್ಟ್, ಅವಾಗ ಝೀರೋ ಫೋರ್ಸ್ ನೆಟ್ ಎಫೆಕ್ಟ್ ಬರುತ್ತೆ. ಅದೇ ನಮಗೆ ಸೇಮ್ ಡಿಫರೆಂಟ್ ಪೊಸಿಷನ್ ಅಲ್ಲಿ ನಮಗೆ ಏನಾದರೂ ಆಕ್ಟ್ ಆದ್ರೆ ಬೈ ಯೂಸಿಂಗ್ ದಟ್ ಫೋರ್ಸ್ ಇಟ್ ಈಸ್ ಕಪಲ್ ಪರ್ ಯೂನಿಟ್ ವೆಸ್ಟ್ ಆಗುತ್ತೆ, ಅಂದ್ರೆ ರೊಟೇಷನಲ್ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ಆ ರೊಟೇಷನಲ್ ಎಫೆಕ್ಟ್ ಇಂದ ದಟ್ ರೆಕ್ಟ್ಯಾಂಗ್ಯುಲರ್ ಆಬ್ಜೆಕ್ಟ್ ಅಥವಾ ಎನಿ ಕಂಡಕ್ಟರ್ ಇಟ್ ಈಸ್ ಮೂವಿಂಗ್ ಇನ್ ರೊಟೇಷನಲ್ ಮೋಷನ್. ಓಕೆ, ಸೊ ಅಲ್ಲಿಗೆ ನಮಗೆ ವಾಟ್ ಇಸ್ ದ ಟಾರ್ಕ್, ಟಾರ್ಕ್ ಅಂತಂದ್ರೆ ಫೋರ್ಸ್ ಆಫ್ PQ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಓಕೆ, ಸೊ ಈಗ ಏನಾಯ್ತು, ಎರಡು ಸೈಡು ನಮಗೆ ಫೋರ್ಸ್ ಕ್ರಿಯೇಟ್ ಆಯ್ತು. ದಿಸ್ ಒನ್ ಈಸ್ ದಿಸ್ ಡೈರೆಕ್ಷನ್ ಅಂಡ್ ದಿಸ್ ಒನ್ ಈಸ್ ಅನದರ್ ಡೈರೆಕ್ಷನ್, ಆಪೋಸಿಟ್ ಡೈರೆಕ್ಷನ್. ಸೊ ಅಲ್ಲಿಗೆ ವಾಟ್ ಇಸ್ ದ ಟಾರ್ಕ್ ಎಫೆಕ್ಟ್, ಸೊ ಟಾರ್ಕ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಓಕೆ, ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದ್ರೆ ಏನು, ಇಲ್ಲಿ ನಮಗೆ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಫೋರ್ಸ್, ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಫೋರ್ಸ್, ದಿಸ್ ಇಸ್ ದ ಆಕ್ಸಿಸ್ ಆಫ್ ಫಿಕ್ಸ್ಡ್ ಪಾಯಿಂಟ್. ಓಕೆ, ಈ ಫಿಕ್ಸ್ಡ್ ಪಾಯಿಂಟ್ ಇಂದ ಆ ಫೋರ್ಸ್ ಡೈರೆಕ್ಷನ್ ನಾವೇನ್ ಮಾಡ್ತೀವಿ, ಪರ್ಪೆಂಡಿಕ್ಯುಲರ್ ಲೈನ್ ಎಳಿತೀರಾ. ಅದೇ ತರ ಇಲ್ಲಿ ಒಂದು ಫೋರ್ಸ್ ಇದೆ ಆಪೋಸಿಟ್ ಡೈರೆಕ್ಷನ್, ಇಲ್ಲಿ ನಮಗೆ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಎಳಿತೀವಿ. ಓಕೆ, ಸೊ ಅಲ್ಲಿಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಮೀನ್ಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪರ್ಪೆಂಡಿಕ್ಯುಲರ್ ಅಲಾಂಗ್ ದ ಆಕ್ಸಿಸ್ ಆಫ್ ಫಿಕ್ಸ್ಡ್ ಪಾಯಿಂಟ್, ಅಲಾಂಗ್ ದ ಆಕ್ಸಿಸ್ ಆಫ್ ಫಿಕ್ಸ್ಡ್ ಪಾಯಿಂಟ್ ಇವೆರಡು ಫೋರ್ಸ್ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಅದನ್ನು ನಾವು ಕನ್ಸಿಡರ್ ಮಾಡ್ಕೊಂತೀರ. ಸೊ ಅಲ್ಲಿಗೆ ದಿಸ್ ಒನ್ ಇಸ್ ದ PN ಇಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಫೋರ್ಸಸ್. ಓಕೆ, ಸೊ ಅಲ್ಲಿಗೆ ಟಾರ್ಕ್ ಇಸ್ ಈಕ್ವಲ್ ಟು ಫೋರ್ಸ್ ಆನ್ ಎನಿ ಒನ್ ಆಫ್ ದ ಫೋರ್ಸ್, ಐದರ್ FPQ ನಾದ್ರು ತಗೊಳ್ಳಿ, FRS ತಗೊಳ್ಳಿ, ಯಾವ್ದಾದ್ರು ತಗೊಳ್ಳಿ, ಯಾವ್ದು ತಗೊಂಡ್ರು ನಮಗೆ ಈಕ್ವಲ್ ಇದೆ. ಸೊ ಅಲ್ಲಿಗೆ ಮ್ಯಾಗ್ನಿಟ್ಯೂಡ್ ಈಸ್ BIL. ಓಕೆ, ದಟ್ PN is equal to what is the distance PN? What is the distance PN? This is the angle theta and this length is taken as B. ಓಕೆ, ಸೊ ನಿಮಗೆ ಬೇಕಾದೇನು ಈ PN ಬೇಕಲ್ವಾ, ಸೊ PN is taken as, ಸೊ ನಿಮಗೆ ಕಾಸ್ ಫಂಕ್ಷನ್ ಅಪ್ಲೈ ಮಾಡಿದ್ರೆ ಯು ವಿಲ್ ಗೆಟಿಂಗ್ B cos theta. ಓಕೆ, B cos theta. ಸೊ ಅಲ್ಲಿಗೆ ILB B cos theta, this L into B length into breadth is taken as area of the rectangular coil. ಸೊ ಅಲ್ಲಿಗೆ tau is equal to IAB cos theta ಆಯಿತು. ಓಕೆ, IAB cos theta it is containing n number of terms ಇದ್ರೆ, ಈ ಕಾಯಿಲ್ ಇಟ್ ಇಸ್ ಕಂಟೈನಿಂಗ್ n ನಂಬರ್ ಆಫ್ ಟರ್ಮ್ಸ್ ಇದ್ರೆ ದ ಟಾರ್ಕ್ ಇಸ್ ಈಕ್ವಲ್ ಟು NIAB cos theta. ಓಕೆ, ಸೊ ಇಫ್ pi is the angle between normal to the coil and the direction of magnetic field, then theta plus pi is equal to 90 degree, theta is equal to 90 minus pi, so that ನಮಗೆ ಏನಾಗುತ್ತೆ, theta is equal to tau is equal to IAB cos of 90 minus pi. 90 minus pi ನಿಮಗೆ ಮ್ಯಾಥಮೆಟಿಕಲ್ ಫಂಕ್ಷನ್ ಗೊತ್ತಿದಿಲ್ಲ, 90 minus theta, 90 plus theta is taken as
ಕಾಸ್ ಸೈನ್ ಟೀಟಾ. ಓಕೆ, ಸೈನ್ ಟೀಟಾ ತಗೊಂತೀರಾ, ಅಲ್ಲಿ ಕೋಆರ್ಡಿನೇಟ್ ಸಿಸ್ಟಮ್ ಚೇಂಜ್ ಆದರೆ ಸೈನ್ ಫಂಕ್ಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಬೇಸ್ಡ್ ಆನ್ ದಟ್ ಯು ಹ್ಯಾವ್ ಟು ಟೇಕ್ ದ 90 ಮೈನಸ್ ಟೀಟಾ ಅಂದರೆ ಫಸ್ಟ್ ಕೋಆರ್ಡಿನೇಟ್ ಬಂತು. ಫಸ್ಟ್ ಕೋಆರ್ಡಿನೇಟ್ ಅಲ್ಲಿ ಆಲ್ ಫಂಕ್ಷನ್ಸ್ ಆರ್ ಪಾಸಿಟಿವ್ ಇರೋದ್ರಿಂದ ಯು ಹ್ಯಾವ್ ಟು ಟೇಕ್ ಟಾರ್ಕ್ ಇಸ್ ಈಕ್ವಲ್ ಟು NIAB ಸೈನ್ ಟೀಟಾ ಆಗುತ್ತೆ. ವೆರಿ ಕೇರ್ಫುಲ್ ಇನ್ ಯೂಸಿಂಗ್ ದ ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ ಕಾಸ್ ಆರ್ ಸೈನ್ ಇಸ್ ಇಟ್ ಡಿಪೆಂಡ್ಸ್ ಆನ್ ದ ಆಂಗಲ್ ಟೇಕನ್ ವೆದರ್ ದ ಪ್ಲೇನ್ ಆಫ್ ದ ಕಾಯಿಲ್ ಆರ್ ದಿ ನಾರ್ಮಲ್ ಟು ದಿ ಕಾಯಿಲ್. ಸೊ ನಿಮಗೆ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಅಲ್ಲಿ ಟೀಟಾ ಮತ್ತೆ ಪೈ ಫಂಕ್ಷನ್ ನೀವು ತಗೋಬೇಕಾದ್ರೆ ಆ ಸೈನ್ ಫಂಕ್ಷನ್ ಮತ್ತೆ ಕಾಸ್ ಫಂಕ್ಷನ್ ತಗೋಬೇಕಾದ್ರೆ ಯಾವುದಕ್ಕೆ ಯಾವ ಆಂಗಲ್ ಇದೆ ಅಂತ ಅಂದ್ಬಿಟ್ಟು ವೆರಿಫಿಕೇಶನ್ ಮಾಡಿಕೊಂಡು ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ದಿಸ್ ಇಸ್ ದ ಇಂಪಾರ್ಟೆಂಟ್ ಫಾರ್ ದಿಸ್ ಟಾರ್ಕ್ ಎಫೆಕ್ಟ್. Torque effect for the magnetic field is important for your 3 marks question. Okay, 3 marks question ಗೆ is very very important. So ಅಲ್ಲಿಗೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿಕೊಂಡು ನೋಡ್ತಾ ಹೋಗಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ಓಕೆ.